ಇದನ್ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನು ಸ್ಪೆಷಲ್ ಅಪ್ಪ ಅಂತಂದರೆ, ನಾನು ಟೊಮೊಟೊ ಬಾತ್ ಹೇಗೆ ಮಾಡೋದು ರುಚಿಯಾಗಿ ಅಂತೇಳಿ ತೋರಿಸ್ಕೊಡ್ತೀನಿ. ಹಾಗೆ ಈಸಿ ಮತ್ತು ತುಂಬ ಕ್ವಿಕ್ಕಾಗಿನೂ ಕೂಡ ನಾವು ಮಾಡ್ಕೋಬೋದು. ಈ ಪುದೀನ ಸೊಪ್ಪು ಏನಪ್ಪ ಅಂತಂದರೆ ನಾವೇ ಮನೇಲಿ ಬೆಳೆದಿರೋದು. ಅಂದರೆ ನಾನು ಮಾರ್ಕೆಟಿಂದ ತಂದಿರ್ತಕ್ಕಂಥ ಒಂದು 2 ಪುದೀನ ರೂಟ್ ತೊಗೊಂಡೋಗಿ ಹಾಕಿದ್ದೆ ಮಣ್ಣಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. 2-3 ಹತ್ರ ಹಾಕಿದ್ದೆ. ಸೊ ನನಗಿಷ್ಟು ಸಾಕಾಗುತ್ತೆ ಇವತ್ತು. ನಮ್ಮ ಪಲಾವ್ಗಾಗಲಿ ಎಲ್ಲ ಆಗಲಿ ಮನೇಲಿ ಇದನ್ನೇ ತಗೊಳ್ಳೋದು. ನೋಡಿ, ಟೊಮೊಟೊ ಈ ಥರ ಫ್ರೆಶ್ ಆಗಿದೆ, ತೊಳೆದಿಟ್ಟಿದ್ದೀನಿ. ಹಾಗೆ ನಾನು ಮನೇಲಿ ನಾವು ಕೆಂಪಕ್ಕಿ ಯೂಸ್ ಮಾಡ್ತೀವಿ. ಪಲಾವ್ಗಾಗಿರ್ಬೋದು, ಈ ಥರ ಬಾತ್ಗಳಿಗೆಲ್ಲ ಕೆಂಪಕ್ಕಿನೇ ಯೂಸ್ ಮಾಡೋದು. ಸೊ ಪಾಪು ತಿನ್ನೋದ್ರಿಂದ ಅವನಿಗೂ ಸ್ಮೂತ್ ಆಗಿರುತ್ತೆ, ಮೆತ್ತಗೆ ತಿನ್ನಿಸ್ಬೋದು ಅಂತೇಳಿ ನಾನಿಲ್ಲಿ 4 ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಸೊ ಆ ಕ್ವಾಂಟಿಟಿಗೆ ಏನಪ್ಪ ಅಂತಂದರೆ ನಾನು ಒಂದು 3 ಬೌಲಷ್ಟು ಅಕ್ಕಿನ ಯೂಸ್ ಮಾಡಿಕೊಂಡು ಅದನ್ನು ನೆನೆ ಹಾಕ್ತೀನಿ ಒಂದು 5 to 10 ಮಿನಿಟ್ಸ್. ಈ ರೈಸ್ ಏನಪ್ಪ ಅಂತಂದರೆ ತುಂಬ ಇದನ್ನ ಮಾಡಿಸಿರಲ್ಲ, ಏನು ಪಾಲಿಶ್ ಮಾಡಿಸಿರಲ್ಲ. ಸೊ ಒಂದು ಕೋಟೆನೂ ಪಾಲಿಶ್ ಆಗಿದೆ. ಸೊ ಹಾಗಾಗಿ ನಾನಿದು ಒಂದ್ಸರಿ ವಾಶ್ ಮಾಡಿಬಿಟ್ಟು ಮತ್ತೆ ನೀರಾಕಿ ಇಡ್ತೀನಿ. ಸೊ ವಾಶ್ ಮಾಡುವಾಗ ನೋಡಿ, ನಮಗೆ ಈ ಕಲರೇ ಚೇಂಜ್ ಆಗೋಗುತ್ತೆ. ಒಂದು ಸ್ವಲ್ಪ ಬ್ರೌನಿಶ್ ಕಲರಲ್ಲಿ ನಮಗೆ ಈ ಥರ ನೀರು ಸಿಗುತ್ತೆ ತೊಳೆದಿರೋದು. ಅದನ್ನು ಚೆಲ್ಬಿಟ್ಟು ಮತ್ತೆ ನಾನು ನೀರು ಹಾಕ್ಬಿಟ್ಟು ಇಡ್ತೀನಿ. ಇದನ್ನು ಒಂದು 5 ಮಿನಿಟ್ಸ್ ಅದು ನೀಟಾಗಿ ನೆನ್ಕೊಳ್ಳುತ್ತೆ. ಅಷ್ಟರಲ್ಲಿ ನಾವೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅಥವಾ ಒಗ್ಗರಣೆ ಏನಾದ್ರು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ನೆಂದೋಗ್ಬಿಡುತ್ತೆ. ನಾನಿಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಅಂತಂದರೆ ಮಸಾಲೆ ಸ್ಪೈಸಸ್ ಏನು ತೊಗೊಂಡಿದ್ದೀನಿ ಅಂತಂದರೆ, ಇದು ಒಂದು 3 ಪೀಸಷ್ಟು ಶುಂಠಿ, 1 ಸ್ಪೂನಷ್ಟು ಜೀರಿಗೆ, ಹಾಗೆ ಕಾಳು ಮೆಣಸು, ಚಕ್ಕೆ ಮತ್ತು 2 ಏಲಕ್ಕಿ, ಲವಂಗ ಒಂದು 5ರಿಂದ 6, ಬೆಳ್ಳುಳ್ಳಿ ಒಂದು 2ರಿಂದ 3 ಗೆಡ್ಡೆ ತೊಗೊಂಡಿದ್ದೀನಿ. ಅದು ಬಿಡಿಸಿರೋದು ಇಷ್ಟು ಎಸಲಾಗಿದೆ. ಇದನ್ನು ಗ್ರೈಂಡ್ ಮಾಡೋಣ, ಅಂದರೆ ಪುಡಿ ಮಾಡಿದ್ರೆ ಮಿಕ್ಸಿ ಮಾಡ್ಕೊಂಬರೋಣ. ಇಲ್ಲಿ ಖಾರಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ. ಇಲ್ಲಿ ಏನಪ್ಪ ಅಂತಂದರೆ ಕರಿಬೇವು, ಪುದೀನ, ಈರುಳ್ಳಿ ಮತ್ತು ಟೊಮೊಟೊ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಾವು. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಬೌಲಷ್ಟು ಹಸಿ ಬಟಾಣಿ ಆಪ್ಷನಲ್ ಇದ್ರೆ ಹಾಕಿ. ಹಾಗೆ ಸ್ಪೈಸಸ್ ತೊಗೊಂಡಿದ್ವಲ್ಲ, ಇದಷ್ಟು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಅಂದರೆ ನೀರು ಹಾಕೋದಿಲ್ಲ, ಹಾಗೆ ಪೌಡ್ರ್ ಥರ ಮಾಡ್ಕೊಂಡು ಬರ್ತೀನಿ. ಇದನ್ನು ಒಗ್ಗರಣೆಗೆ ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡ್ತೀನಿ. ಕುಕ್ಕರ್ ಇಟ್ಬಿಟ್ಟು, ಅಂದರೆ 4 ಜನ ಕ್ವಾಂಟಿಟಿ ಅಲ್ವಾ, ನೀವು ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೋ ಆ ಕ್ವಾಂಟಿಟಿಲಿ ನೀವು ರೆಡಿ ಮಾಡ್ಕೊಳ್ಳಿ. ನಾನು 4 ಮೆಂಬರ್ಸಿಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿಲಿ ತೋರಿಸ್ತಾ ಹೋಗ್ತೀನಿ. ಈ ಸ್ಪೂನಲ್ಲಿ ನಾನು 3 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ನಾನು ಒಗ್ಗರಣೆಲ್ಲ ಆದಮೇಲೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಯೂಸ್ ಮಾಡ್ತೀನಿ. ಸೊ ಇದು ದೊಡ್ಡ ಸ್ಪೂನ್ ಆಗಿರೋದ್ರಿಂದ ಇದು 3 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ, ಸಾಕಾಗುತ್ತೆ ಅಂದ್ಕೊಳ್ತೀನಿ. ಹಾಗೆ ನಾನೀಗ ಸಾಸಿವೆ ಹಾಕ್ತೀನಿ. ಒಗ್ಗರಣೆಗೆ ಸಾಸಿವೆ, ಹಾಗೆ ಕರಿಬೇವು, ಮತ್ತು ನಾವೇನು ತೊಗೊಂಡಿದ್ವಲ್ಲ ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಇರಲಿ. ಟೊಮೊಟೊ ಬಾತಿ ಕಡಲೆಬೇಳೆ ಇದ್ರೇ ಚಂದ. ಸೊ ಹಾಗಾಗಿ ನಾನು ಕಡಲೆಬೇಳೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದು ಫ್ರೈ ಆದಮೇಲೆ ಒಂದು ನಮಗೆ ಬ್ರೌನಿಷ್ ಕಲರ್ ಅಥವಾ ಗೋಲ್ಡನ್ ಕಲರ್ಗೆ ಟರ್ನ್ ಆದಾಗ ನಾವು ಏನು ಸ್ಪೈಸಸ್ನ ತೊಗೊಂಡು ರುಬ್ಬಿದ್ವಲ್ಲ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಒಗ್ಗರಣೆಲೇ. ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ, ಆಯಿತಾ. ಬಿಕಾಸ್ ನಾವು ಇದನ್ನು ಯಾವುದನ್ನು ನಾವು ಫ್ರೈ ಮಾಡಿಲ್ಲ, ಬಿಸಿ ಮಾಡ್ಕೊಂಡಿಲ್ಲ. ಹಾಗಾಗಿ ಇದೆಲ್ಲ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನು ಬಾಡಿಸ್ಕೊಳ್ಳೋಣ ಆಯಿಲಲ್ಲೇ. ನೆಕ್ಸ್ಟ್ ಏನಪ್ಪ ಅಂತಂದರೆ ಕರಿಬೇವು ಹಾಕ್ಬಿಟ್ಟು ಪುದೀನ ಸೊಪ್ಪು ಹಾಕೋಣ. ಪುದೀನದು ಫ್ಲೇವರ್ ಇರುತ್ತೆ. ಪುದೀನ ಸೊಪ್ಪು ಕೂಡ ಇಲ್ಲಿ ಆಪ್ಷನಲ್, ನಿಮಗೆ ಇಷ್ಟ ಆದರೆ ಅಥವಾ ಮನೆಯಲ್ಲಿ ಲೈಕ್ ಮಾಡಿದ್ರೆ ಮಾತ್ರ ಹಾಕಿ. ಯಾಕೆಂದರೆ ಸ್ಮೆಲ್ ಇದ್ದೇ ಇರುತ್ತೆ ಪುದೀನ ಸೊಪ್ಪು ಅಂದರೆ, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಟೇಸ್ಟು ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಮಗೆ ಟೊಮೊಟೊ ಬಾತಿಗೆ. ಇದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ ನೀಟಾಗಿ. ಅದು ಕಲರ್ ಚೇಂಜ್ ಆಗುತ್ತೆ ಅಥವಾ ಬಾಡುತ್ತೆ, ಗೊತ್ತಾಗುತ್ತೆ ನಿಮಗೆ, ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಈ ಟೈಮಲ್ಲಿ ನಾವು ಕಟ್ ಮಾಡಿರೋ ಈರುಳ್ಳಿನ ಹಾಕ್ತಾ ಹೋಗೋಣ. ಈರುಳ್ಳಿನೂ ಅಷ್ಟೇ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಬಾತ್ ಮಾಡಿದ್ರೂ ಕೂಡ ನಿಮ್ಮದು ಈರುಳ್ಳಿ ಏನಾಗಿರಬೇಕಪ್ಪ ಅಂತಂದರೆ ನೀಟಾಗಿ ಫ್ರೈ ಆಗಬೇಕು, ಹಸಿ ಸ್ಮೆಲ್ ಹೋಗಬೇಕು. ಅದು ಹಸಿ ಸ್ಮೆಲ್ ಹೋದಾಗ್ಲೇ ಆ ಬಾತ್ಗಳಿಗೆ ಒಂದು ಟೇಸ್ಟು ಸಿಗೋದು. ಇಲ್ಲ ಅಂತಂದರೆ ಒಂಥರ ಮದ ಅಂತ ಅನಿಸುತ್ತೆ ನಮಗೆ. ಓಕೆ, ಇದನ್ನು ನಮಗೆ ಕೆಲವೊಂದು ಗೊತ್ತಾಗೋದಿಲ್ಲ, ಆಯಿತಾ. ಅಂದರೆ ಕಲರ್ ಚೇಂಜ್ ಆಗೋದಿಲ್ಲ ಎಲ್ಲ ಈರುಳ್ಳಿನೂ. ಕೆಲವೊಂದು ಈರುಳ್ಳಿಗಳು ಕಲರ್ ಚೇಂಜ್ ಆಗುತ್ತೆ. ಇದು ಏನಪ್ಪ ಅಂತಂದರೆ ಆಯಿಲ್ ಬಿಟ್ಕೊಳ್ಳುತ್ತೆ. ಈ ಕೆಂಪು ಈರುಳ್ಳಿ ಅಂತ ಬರುತ್ತಲ್ಲ, ಅದು ಬೇಗನೆ ಕಲರ್ ಚೇಂಜ್ ಆಗುತ್ತೆ.
ಬಟ್ ಇದು ವೈಟ್ ಕಲರ್ ಈರುಳ್ಳಿ ಇದೆಲ್ಲ ಕಲರ್ ಚೇಂಜ್ ಆಗಲ್ಲ. ಸೊ ಬಾಡಿ ಇರೋದು ಗೊತ್ತಾಗುತ್ತೆ ನಮಗೆ. ನಾವು ನೆಕ್ಸ್ಟ್ ಇಲ್ಲಿ ಇದನ್ನ ಹಾಕೋಣ, ಟೊಮೊಟೊ ಹಾಕೋಣ. ಕಟ್ ಮಾಡಿರೋ ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಬೇಗ ಬೇಯುತ್ತೆ. ಹಾಗೆ ಚೆನ್ನಾಗಿರುತ್ತೆ. ಅದು ಫುಲ್ಲು ಸ್ಮ್ಯಾಶ್ ಆಗೋವರೆಗೂ ನಾವು ಬೇಯಿಸಲ್ಲಲ್ವಾ, ಸೊ ಹಾಗಾಗಿ ಅಲ್ಲಲ್ಲೇ ಸಿಗ್ತಾ ಇರುತ್ತೆ. ಸೊ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾವು ಬೇಯಬೇಕಿದು, ಅಂದರೆ ನೀಟಾಗಿ ಟೊಮೊಟೊ ಬೆಂದು ಆಯಿಲ್ ಎಲ್ಲ ಸಪ್ರೇಟ್ ಆದಾಗ ನಾವು ಅಕ್ಕಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಬೇಗ ಬೇಯಲಿ ಅಂತ ಹೇಳಿ ಮಾಡ್ತೀನಿ, ಕಲ್ಲುಪ್ಪು ಆ್ಯಡ್ ಮಾಡ್ತೀನಿ. ಅಥವಾ ನಿಮ್ಮಲ್ಲಿ ಪುಡಿ ಉಪ್ಪಿದ್ರೆ ಪುಡಿ ಉಪ್ಪನ್ನೇ ಹಾಕಿ. ನಾನು ಆದಷ್ಟು ನಾನು ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ನಾನು ಕಲ್ಲುಪ್ಪು ಆ್ಯಡ್ ಮಾಡ್ತೀನಿ. ಮತ್ತೇನಪ್ಪ ಅಂತಂದರೆ ಈ ಬಾತುಗಳೆಲ್ಲ ಮಿಕ್ತು ಅಂತಂದರೆ ಇಟ್ಟು ತಿನ್ಕೋಬೋದು. ಈ ಟಿಫನಿಗೆ ಅಂತ ಮಾಡಿರ್ತೀವಿ, ಲಂಚಲ್ಲೂ ತಿನ್ಕೋಬೋದು. ನಾನಿವತ್ತು ಆ್ಯಕ್ಚುಲಿ ಮಧ್ಯಾಹ್ನ ಲಂಚಿಗೆ ಅಂತ ಮಾಡ್ತಿದ್ದೀನಿ. ಬೆಳಗ್ಗೆ ರೊಟ್ಟಿ ಮಾಡಿದ್ವಿ. ಸೊ ಹಂಗಾಗಿ ಇವತ್ತು ಮಧ್ಯಾಹ್ನಕ್ಕೆ ನಾನು ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಬೆಳೆದಿರೋ ಅಕ್ಕಿಗೆ ನಾವು ನೀರನ್ನ ಸ್ವಲ್ಪ ಕಮ್ಮಿ ಹಾಕಬೇಕಾಗುತ್ತೆ. ಯಾಕೆ ಅಂತಂದರೆ ನಾವೀಗ ತಂದಿರೋ ಅಕ್ಕಿ ಅಂತಂದರೆ, ಈಗ ಶಾಪಿಂದ ತಂದಿರ್ತೀವಲ್ಲ ಅಕ್ಕಿಗೆ 1:2 ರೇಷಿಯೋದಲ್ಲಿ ನಾವು ನೀರನ್ನು ಹಾಕ್ತೀವಿ. ಬಟ್ ಬೆಳೆದಿರೋ ಅಕ್ಕಿ ಹಾಗೆ ಬರೋದಿಲ್ಲ, 1:1.5 ಈ ಥರ ಈ ರೇಷಿಯೋಲ್ಲಿ ನಾವು ನೀರು ಆ್ಯಡ್ ಮಾಡಬೇಕು. ಬಟ್ ಇದು ಕೆಂಪಕ್ಕಿ ಅಲ್ವಾ, 1:2 ರೇಷಿಯೋನಲ್ಲೇ ನಾನು ಮಾಡ್ತೀನಿ. ಬಿಕಾಸ್ ಇದು ತುಂಬ ಗಟ್ಟಿಯಾಗಿರುತ್ತೆ, ಬೇಯಲಿಕ್ಕೆ ತುಂಬ ನೀರು ಬೇಕು, ತುಂಬ ಹೆಚ್ಚುತ್ತೆ ಈ ರೈಸು. ನಾನು 3 ಬೌಲ್ ಹಾಕಿದ್ದೀನಿ. ಒಂದು 5 to 6 ಮೆಂಬರ್ಸ್ ತಿಂತಾರೆ. ಬಟ್ ನಾರ್ಮಲಾಗಿ ಟಿಫನ್ನಿಗೆ 5 to 6 ಮೆಂಬರ್ಸ್ ಓಕೆ. ಈಗ ಊಟ ಇದಕ್ಕೆಲ್ಲ ಅಂತಂದರೆ 4ರಿಂದ 5 ಜನ ತಿಂತಾರೆ ನೀಟಾಗೆ. ಸೊ ನಾನು ಇದನ್ನು ರೈಸ್ ಹಾಕಿದ್ದೀನಿ. ನಾನು ಇನ್ನೊಂದು ಹೇಳ್ತೀನಿ, ನಾನು ಇಲ್ಲಿ ಬಟಾಣಿ ಆ್ಯಡ್ ಮಾಡಿಲ್ಲ. ಬಿಕಾಸ್ ಬಟಾಣಿ ಹಸಿ ಬಟಾಣಿ ಆಗಿರೋದ್ರಿಂದ ಈ ಟೈಮಲ್ಲಿ ಆ್ಯಡ್ ಮಾಡಿಲ್ಲ. ಅದೇ ನೀವು ನೆನಾಕಿರೋ ಬಟಾಣಿ ಆಯಿತು ಅಂತಂದರೆ ಈ ಟೈಮಲ್ಲಿ ನೀವು ಬಟಾಣಿ ಹಾಕಬೇಕಾಗುತ್ತೆ, ಅದ್ರ ಮೇಲೆ ನೀವು ರೈಸ್ ಹಾಕಬೇಕಾಗುತ್ತೆ. ಬಟ್ ನಾನು ಇಲ್ಲಿ ಬಟಾಣಿನ ಸ್ಕಿಪ್ ಮಾಡಿಲ್ಲ, ಆಮೇಲೆ ಹಾಕ್ತೀನಿ. ಇಲ್ಲಿ ಮತ್ತೆ ರೈಸಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ನೀವು ಒಟ್ಟಿಗೆ ಹಾಕಿದ್ದೀರಾ ಅಂದರೂ ಓಕೆ, ನಾನು ಬರೀ ಟೊಮೊಟೊ ಬೇಯಲಿಕ್ಕೆ ಮಾತ್ರ ಉಪ್ಪು ಹಾಕಿದ್ದೆ. ಈಗ ಅಕ್ಕಿಗೂ ಹಾಕಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ನಾನು ಅಚ್ಚ ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ನಾನು 4ರಿಂದ 5 ಜನ ತಿನ್ನೋ ಅಷ್ಟು ಮಾತ್ರ ಮಾಡ್ತಿರೋದ್ರಿಂದ 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮನೇಲಿ 2-3 ಇತ್ತು ಅಂದರೆ ಖಾರಕ್ಕೆ ತಕ್ಕಂತೆ ಹಾಕಿ. ಹಾಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಅದೆಲ್ಲ ಒಗ್ಗರಣೆ ಆಗಿರ್ಬೋದು, ಅಥವಾ ನಾವು ಹಾಕಿರೋ ಖಾರದ ಪೌಡ್ರು ಇದು ಅರಿಶಿನದ ಪೌಡ್ರು ಇದೆಲ್ಲ ಮಿಕ್ಸ್ ಆಗಲಿ ಅಂತೇಳಿ. ಹಾಗೆ ನಾವು ಇವಾಗ ನೋಡಿ ನಾನು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. 1 ಬೌಲಷ್ಟು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಯಾಕಪ್ಪ ಲೇಟಾಗಿ ಹಾಕ್ತೀನಿ ಅಂತಂದರೆ ಅದು ಫುಲ್ ಸ್ಮ್ಯಾಶ್ ಆದ ರೀತಿ ಹಾಕ್ಬಿಡುತ್ತೆ. ಸೊ ಹಾಗಾಗಿ ನಾನು ಲೇಟಾಗಿ, ಅಂತಂದರೆ ನಾವು ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀವಲ್ಲ ಆ ಟೈಮಿಗೆ ನಾನು ಹಸಿ ಬಟಾಣಿ ಹಾಕಿದ್ದೀನಿ. ಈಗೇನಪ್ಪ ಅಂತಂದರೆ ನಾವು ನೀರು ಹಾಕ್ಕೊಳ್ಳೋಣ. ನಿಮಗೆ ಗೊತ್ತಾಗುತ್ತಲ್ವಾ, ನೀವು ಮನೇಲಿ ಯಾವ ರೀತಿ ರೈಸ್ ಮಾಡ್ತೀರಾ, ಪಲಾವ್ ಮಾಡ್ತೀರೋ ಆ ಒಂದು ಕ್ವಾಂಟಿಟಿಲಿ ನೀವು ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ. ನಾನಿವತ್ತು ಕೆಂಪಕ್ಕಿ ಅಥವಾ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀನೋ, ಯಾವ ರೀತಿ ಇಷ್ಟಪಡ್ತಾರೋ, ಮೆತ್ತಗೆ ಬೇಕು ಅಂತ ಹೇಳ್ತಾರೆ ಕೆಲವೊಂದು ರೈಸ್ ಬಾತ್ಗಳು ಮೆತ್ತಗೆ ಇರಬೇಕು ನಮ್ಮ ಮನೇಲಿ. ಸೊ ಹಾಗಾಗಿ ನಾನಿವತ್ತು 3 ಬೌಲಿಗೆ, ಅಂದರೆ ಚಿಕ್ಕ ಬೌಲಲ್ಲಿ ನಾನು ರೈಸ್ ತೊಗೊಂಡಿದ್ದು, ಮೀನ್ಸ್ ಅಕ್ಕಿ ತೊಗೊಂಡಿದ್ದೆ. ಮನೆಯ ದೊಡ್ಡ ಬೌಲಲ್ಲಿ 3ರಿಂದ 3.5 ಬೌಲಷ್ಟು ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ನಾನು ಈ ಟೇಸ್ಟ್ ಮಾಡೋಣ. ಇದು ಕುದೀತಾ ಇರುತ್ತಲ್ಲ ಆ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ಖಾರ ಅಥವಾ ಉಪ್ಪು ಹುಳಿ ಏನು ಕಮ್ಮಿ ಆಗಿದೆ ಅಂತೇಳಿ ಗೊತ್ತಾಗುತ್ತಲ್ವ. ಸೊ ಈ ಟೈಮಲ್ಲಿ ನಾವು ಅದನ್ನೆಲ್ಲ ಆ್ಯಡ್ ಮಾಡ್ಬೋದು. ಈಗ ಸಾಲ್ಟ್ ಕಮ್ಮಿ ಆಯಿತು ಅಂದರೆ ಸಾಲ್ಟ್ ಆ್ಯಡ್ ಮಾಡ್ಕೊಬೋದು, ಖಾರ ಕಮ್ಮಿ ಆಯಿತು ಅಂದರೆ ಅಚ್ಚ ಖಾರದ ಪೌಡ್ರ್ ಹಾಕ್ಬೋದು. ಸೊ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾನು ಇಲ್ಲಿ ಕ್ಲೋಸ್ ಮಾಡೋ ಟೈಮ್ ಆಯಿತು. ಸೊ ಹಾಗಾಗಿ ನಾನು 2 ಟೇಬಲ್ ಸ್ಪೂನಷ್ಟು ಮನೇಲೇ ಮಾಡಿರೋ ತುಪ್ಪ ಇದು. ಸೊ ನಾನೇ ಮಾಡಿರೋ ತುಪ್ಪ, 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪಿದೆ, ಅದನ್ನು ಕೂಡ ಈ ಟೈಮಿಗೆ ಹಾಕ್ತೀನಿ. ನಿಮಗೆ ಬೇಕು ಅಂತಂದರೆ ಈ ಟೈಮಲ್ಲಿ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಬೋದು. ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿಲ್ಲ, ಹಸಿ ಬಟಾಣಿ ಇದೆ ಸಾಕು ಅಂತ ಹೇಳ್ಬಿಟ್ಟು. ನನ್ನಿಂದ ಸಾಧ್ಯವಾದ ಪ್ರತಿಯೊಂದು ವೀಡಿಯೋಸಲ್ಲೂ ಒಂದೊಂದು ಟಿಪ್ಸ್ಗಳನ್ನ ಯೂಸ್ ಆಗೋ ರೀತಿ ಇದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೇನಪ್ಪ ಅಂತಂದರೆ, ಸಿಲ್ವರ್ ಸಾಮಾನುಗಳಿರುತ್ತೆ ಅಥವಾ ಕೆಲವೊಂದು ಸಿಲ್ವರ್ ದೇವ್ರುಗಳಿರುತ್ತಲ್ವ ದೇವ್ರ ಮನೇಲಿ. ಸೊ ಅದನ್ನೆಲ್ಲ ಯಾವ ರೀತಿ ನಾವು ಕ್ಲೀನ್ ಮಾಡ್ಕೊಳ್ಳೋದಪ್ಪ ಅಂತಂದರೆ, ನೋಡಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಅಲ್ಲಿ ಕ್ಲೋಸ್ ಮಾಡೋ ಟೈಮ್ ಆಯಿತು.
ಸೊ ಹಾಗಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತಿದ್ದೀನಿ. ಯಾವ ರೀತಿಯಪ್ಪ ಮಾಡೋದು ಕ್ಲೀನ್ ಮಾಡ್ಕೊಳ್ಳೋದು ಅಂತಂದರೆ, ಈ ನಾವು ಡೈಲಿ ಬ್ರಷ್ ಮಾಡ್ತೀವಲ್ವ ಟೂತ್ ಪೇಸ್ಟ್, ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಆ ಟೂತ್ ಪೇಸ್ಟನ್ನ ನಾವು ಕಾಟನ್ನಿಗೆ ಹಾಕ್ಬಿಟ್ಟು ಸಿಲ್ವರ್ ಏನಿರುತ್ತಲ್ಲ ನಮ್ಮದು ವಸ್ತುಗಳು, ಆ ವಸ್ತುಗಳಿಗೆ ಸಿಲ್ವರ್ಗೆ ಪೇಸ್ಟಿಂದ ಕಾಟನಲ್ಲಿ ತಿಕ್ಕಿದ್ರೆ ತುಂಬ ಕ್ಲೀನ್ ಆಗುತ್ತೆ. ಹಾಗೆ ಯಾವುದೇ ಲಿಕ್ವಿಡ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಏನನ್ನೂ ಬಳಸೋ ನೆಸೆಸಿಟಿ ಇರೋದಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಟ್ರೈ ಮಾಡಿ ಹೇಳಿ, ಇದಕ್ಕಿಂತ ಬೆಸ್ಟ್ ಆಪ್ಷನ್ ಇದೆ ಅಂತಂದರೆ ನನಗೂ ತಿಳಿಸಿ. ಬಟ್ ನಾನು ಯೂಸ್ ಮಾಡಿರೋ ಪ್ರಕಾರ ಬೇರೆ ಲಿಕ್ವಿಡ್ಗಿಂತನೂ ಈ ಪೇಸ್ಟ್ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ ನಮ್ಮದು ವಿಸಲ್ ಬಂದಿದೆ. ಸೊ ನಮ್ಮ ಈ ಒಂದು ಕುಕ್ಕರ್ 3 ವಿಸಲ್ ಆಗೋಗಿದೆ. ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಹೇಗಿದೆ ನೋಡಿ ನಮ್ಮ ಟೊಮೊಟೊ ಬಾತ್. ಸೂಪರಾಗಿ ಕಾಣಿಸ್ತಾ ಇದೆ ನೋಡಲಿಕ್ಕೆ, ಹಾಗೆ ತಿನ್ನಲಿಕ್ಕೂ ಕೂಡ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ಹೇಳಿ, ಆಯಿತಾ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆಯೋ ಏನೋ ನನಗೊಂದು ಗೊತ್ತಾಗ್ತಿಲ್ಲ. ಬಟ್ ನೋಡಿ, ನನ್ನ ವಿಡಿಯೋಸಿಂದ ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ ಆಯಿತು ಅಂದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋಸ್ ಪ್ರಯತ್ನ ಏನಪ್ಪ ಅಂತಂದರೆ ನಿಮ್ಗೆಲ್ರಿಗೂ ಖುಷಿ ಕೊಡಬೇಕು ಅನ್ನೋದು ಅಷ್ಟೇ ಆಗಿರುತ್ತೆ. ನೀವು ನನ್ನ ವಿಡಿಯೋಸ್ ನೋಡ್ತಿರೋ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನನ್ನ ವೀಡಿಯೋಸಿಂದನೂ ಕೂಡ ನಿಮಗೆ ಹೆಲ್ಪ್ ಆಗಬೇಕು ಅಂತಲೇ ನಾನು ಕೆಲವೊಂದು ಟಿಪ್ಸ್ ಇಟ್ಕೊಂಡೆ ಇನ್ಮೇಲೆ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ, ನನ್ನ ಪ್ರತಿಯೊಂದು ವೀಡಿಯೋಸ್ನ ನೋಡಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.